ಯಾರದು ಬಾಗ್ಲು ಮುರಿದೋಗಂಗ್ ಬಡಿತಾ ಇರೋದು? ಸ್ವಲ್ಪ ತಡ್ಕೊಳ್ಳಿ, ಬಂದ್ ಬಾಗ್ಲು ತೆಗಿತೀನಿ. ಏನ್ ಜನಗಳ ಬಾಗ್ಲ ಇವತ್ತ ರೊಕ್ಕ ತಗೊಂಡೆ ಹೊರಗಡೆ ಹೋಗದ ತೆಗಿ ಬಾಗ್ಲ ಬಿಡಲ್ಲ ನಿನ್ಗೆ ಇವತ್ತ, ಇಲ್ಲಾಂದ್ರೆ ಬಾಗಿಲು ಮುರಿದು ಹಾಕ್ಬಿಡ್ತೀನಿ. ಈ ಕಡೆ ಬಾ, ಎದುರ್ಕೋಬೇಡ, ನಾನು ಯಾರು ಅಂತ ನೋಡ್ತೀನಿ. ಅಯ್ಯೋ, ಯಾರು ಬಂದಿದ್ದೀರಂತ ಹೇಳ್ಬೇಕಾಗಿತ್ತು ಕಣಪ್ಪತ್ಲು ನೀನು. ನಾನಿವತ್ತ ನಿನ್ನ ಮಗ್ಗಲ್ ಮುರಿದು ಹಾಕ್ಬಿಡ್ತೀನಿ, ಹೊರಗಡೆ ಬನ್ನಲ್ಲಿ. ನಿಮ್ಮನ್ ಸುಮ್ನೆ ಬಿಡ್ತೀವಾ? ಒಳ್ಳೆ ಉದರ್ಸ್ಬಿಡ್ತೇನೆ. ಮೋಟು, ನಮ್ಮ ಮೈ ಮೂಳೆ ಮುರಿಯೋ ಪ್ರೋಗ್ರಾಮ್ ಆ ಕಡೆ ಬಂದ್ಬಿಟ್ಟವ್ರ ಕಣೋ. ಬೇಗ ಏನಾರು ಒಂದು ಐಡಿಯಾ ಮಾಡು, ನಾವು ಸ್ಪೇರ್ ಪಾರ್ಟ್ಸ್ಗಳನ್ನ ಉಳಿಸ್ಕೊಳ್ಳೋಣಪ್ಪ. ಖಾಲಿ ಹೊಟ್ಟೆಲ್ಲಂತಲೇ ಓಡಲ್ಲ ಕಣ, ನೀನೇ ಏನಾದ್ರೂ ಐಡಿಯಾ. ಒಳಗಡೆ ಯಾರೋ ಮಾತಾಡ್ಲಿಕ್ಕೆ ಹತ್ತಾರೆ, ಹೊರಗಡೆ ಬರಲಿ. ಇದ್ಯಾರ್ಲಿ ಹೆಣ್ಣು ಹಿಂಗೋಗತ್ತಾಳ? ನನ್ನ ಹೆಸರು ಮೇರಿ, ನಾನು ಎಲ್ರಿಗೂ ಪ್ಯಾರಿ. ನಾನು ಈ ಮನೇಲಿ ಅಡುಗೆ ಮಾಡ್ಕೊಂಡಿದ್ದೀನಿ, ಆದರೆ ಇದುವರೆಗೂ ಸಂಬಳ ನೆಟ್ಟು ಕೊಡ್ತಾನೆ ಇಲ್ಲ ಇವರು. ನೋಡಿ ಆ ಕಡೆ ಯಾರು ಕಂಡು ಓಡ್ತಾ ಇದ್ದಾರೆ. ನಮ್ ದುಡ್ಡು ನಮಗ್ ಕೊಡೋದಿಲ್ಲ, ಮನೇಲಿ ಕೆಲ್ಸದೊಳ್ ಇಟ್ಕೊಂಡಿದಾರ. ನಡೀರಿ ಹಿಂದೆ, ಬೇಗ ನಡೀರಿ. ಪ್ಲೀಸ್ ಅವ್ರನ್ನ ಹಿಡ್ಕೊಂಡು ನನಗೂ ಸಂಬಳ ಕೊಡಿಸ್ಬಿಡಿ. ನೋಡಿ ಆ ಕಡೆ ಓಡ್ತಾ ಇದ್ದಾರೆ, ಬೇಗ ಹೋಗಿ ಹಿಡ್ಕೊಳ್ಳಿ. ಓಡ್ತಾ ಇದ್ದಾರೆ ಆ ಕಡೆ. ಅಯ್ಯಪ್ಪ, ಆ ಸುರಸುಂದರಾಗಿ ಯಾರು? ಅಯ್ಯೋ ಹುಡುಗಿ ನಾನೇನಪ್ಪ. ನೋಡು, ನೀನ್ ನನ್ನ ಪಾಲಿನ ದೇವ್ರು. ಇವಾಗ ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ಸಾಲದವರು ಎಲ್ಲ ನಮ್ಮ ಹಿಂದೆ ಬಿದ್ದಿದ್ದಾರೆ. ಎಷ್ಟು ಹೊಟ್ಟೆ ಹಚ್ತಾ ಇದೆ ಗೊತ್ತಾ? ಸಮೋಸ ಕೂಡ ತಿನ್ನಕ್ಕಾಗ್ತಿಲ್ಲ. ನಾವ್ ಏನ್ ಮಾಡೋದು ಈಗ? ನೋಡಿ ಸ್ನೇಹಿತರೆ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ಸಾಲ ಕೊಟ್ಟವರಿಂದ ತಪ್ಪಿಸ್ಕೊಳಕ್ಕೆ ನನಗೆ 20 ವರ್ಷದ ಅನುಭವ ಇದೆ. ಇಲ್ಲಿ ನೋಡಿ, ನೀವು ಸದ್ಯಕ್ಕೆ ಬೇರೆ ಏನಾದ್ರು ವೇಷ ಹಾಕೊಂಡು ಓಡಾಡಿ, ಯಾರು ನಿಮ್ಮನ್ನ ಗುರ್ತಿಡಿಯೋದೇ ಇಲ್ಲ. ನಾವ್ ಯಾರು ವೇಷ ಹಾಕೊಳ್ಳೋದು? ನಮ್ಮನ್ನ ಯಾರು ರೆಡಿ ಮಾಡೋದು? ಅಯ್ಯೋ, ಈ ಹೆಣ್ಮಕ್ಳು ಡ್ರೆಸ್ ಹಾಕೊಂಡು ಜಾಸ್ತಿ ಹೊತ್ತಿರಕ್ ಆಗಲ್ಲಪ್ಪ. ವೇಷ ಬದಲಾಯಿಸೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾವು ನ್ಯೂಸ್ ಪೇಪರ್ ನಲ್ಲಿ ಫೋಟೋ ನೋಡ್ತೀವಲ್ಲ, ನಾನು ಈಗಲೇ ನಿಮ್ ವೇಷ ಬದಲಾಯಿಸ್ಬಿಡ್ತೀನಿ. ಅಯ್ಯಪ್ಪ, ಅಡ, ನೀ ಸಖತ್ ಬ್ರಿಲಿಯಂಟು. ಈಗ ಯಾರು ನಮ್ಮನ್ನ ಗುರ್ತಿಡಕ್ ಆಗದೇ ಇಲ್ಲ. ತುಂಬಾ ಧನ್ಯವಾದಗಳು. ಆದ್ರೆ ಈಗ ನಮ್ಮ ಹೆಸರೇನು? ಮೋಟು ಹೆಸರು ಅಮೀರ್ ಚಂದ್, ಮತ್ತಿನ ಹೆಸರು ಫಕೀರ್ ಚಂದ್. ಈಗ ಸೀದಾ ನಡೀರಿ ಚಾದಂಗಡಿ ಕಡೆಗೆ, ನೋಡೋಣ ಅವ್ನು ನಿಮ್ಮನ್ನ ಗುರ್ತಿ ಹಿಡಿತಾನೋ ಇಲ್ವೋ ಅಂತ. ನನಗ್ ತಡ್ಕೊಳಕ್ಕೆ ಆಗ್ತಿಲ್ಲ. ಗಮ ಗಮ. ಏನ್ ಮಾಡ್ತಿದ್ಯಾ ಮೋಟು? ನೀನ್ ಈ ತರ ಮಾಡಿದ್ರೆ ನೀನ್ ಯಾರು ಗೊತ್ತಾಗ್ಬಿಡುತ್ತೆ. ಗಸಗಸರಾಮ ಅವ್ರೆ, ಮೋಟು ಬದ್ಲು ಸಿಕ್ಕಿದ್ರೆ ನಮಗ್ ಹೇಳಿ, ಅವ್ರ ಕಾಲ್ ಮುರಿದ್ ಬಿಡ್ತೀನಿ. ನನ್ ದುಡ್ಡೇ ವಾಪಸ್ ಕೊಡ್ತಿಲ್ಲ. ಅಯ್ಯೋ, ಅದಕ್ ಮುಂಚೆ ನಾವ್ಯಾರು ಅಂತ ಕಂಡಿಡಿ ನೋಡೋಣ. ಬಾರ ಹೋಗೋಣ. ಹಲೋ, ಸಿಂಗಮ್ ಕೂಡ ನಮ್ಮನ್ನ ಕಂಡಿಡಿಯಕ್ಕಾಗಿಲ್ಲ ಕಣೋ. ಅಂದ್ರೆ ಇನ್ಯಾರು ನಮ್ಮನ್ನ ಕಂಡಿಡಿತಾರೆ? ನಮ್ ಕಷ್ಟದ ದಿನಗಳೆಲ್ಲ ಕಳ್ದೋಗ್ಬಿಟ್ವು. ಈಗ ಖುಷಿ ಬಂದಿದೆ ನಮಗೆ. ಇದು ಅಮೀರ್ ಚಂದ್ ಮತ್ತೆ ಫಕೀರ್ ಚಂದ್ ಅಲ್ವಾ? ಇವ್ರನ್ನ ಕಂಡಲ್ಲಿ ಗುಂಡೊಡಿಯೋ ಆಜ್ಞೆ ಇದೆಯಲ್ಲ. ಬಾಲಿಸ್ಕೊಂಡು ಬರ್ತಾ ಇದ್ ಕಣೋ. ಗ್ಯಾರಂಟಿ ಓಡೋ. ಆಯ್ತು ಇನ್ಸ್ಪೆಕ್ಟರ್ ಚಿಂಗಮ್, ಯಾವ್ದೋ ಕಳ್ಳನ ಹಿಡಿಯಕ್ ಹೋಗ್ತಿರ್ಬೇಕು. ಒಂದ್ ವೇಳೆ ನಾನ್ ಅವ್ರಿಗೆ ಸಹಾಯ ಮಾಡಿದ್ರೆ ಪೊಲೀಸಲ್ಲಿ ನನಗೆ ಕೆಲ್ಸ ಸಿಕ್ಬಿಡುತ್ತೆ, ಮತ್ತೆ ನಾನಾಗ್ತೀನಿ. ಅಯ್ಯೋ, ಈ ನಾಯಿ ಯಾಕೆ ನನ್ನ ಹಿಂದೆನೆ ಓಡ್ ಬರ್ತಾ ಇದೆಯಲ್ಲ? ನಾಯಿ ಓಡಿಸ್ಕೊಂಡ್ ಬರ್ತಾ ಇದೆಯಲ್ಲ, ಕೆಳಗಡೆ ಎಕ್ಕೋ ಆಗಲ್ಲ. ಏನ್ ಮಾಡೋದೀಗ? ಕೆಳಗ್ ಬನ್ನಿ ಇನ್ಸ್ಪೆಕ್ಟ್ರೇ, ಕೆಳಗ್ ಬನ್ನಿ, ಅವ್ರನ್ನ ಹಿಡಿಬೇಕು. ಇವನಂತೂ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ನಾನೇ ಏನಾದ್ರೂ ಮಾಡ್ಬೇಕು. 1 ಮಿನಿಟ್ ನಡಿ, ಇದ್ರ ಮೇಲೆ ಕಾಲ್ ಬಿಡೋಣ. ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ವಲ್ಲೋ. ಸಿಂಗಮ್ಮು ನಮ್ಮನ್ನ ಕಳ್ಳರು ಅನ್ಕೊಂಡ್ಬಿಟ್ಟವನೆ. ಈಗ ಏನ್ ಮಾಡೋದು ಮೋಟು ನಾವು? ಖಾಲಿ ಹೊಟ್ಟಲ್ಲಿ ನಂಗೆ ಏನೋ ಐಡಿಯಾನೇ ಓಡಲ್ಲ ಕಣ. ನೀನೇನಾದ್ರು ಮಾಡ. ಐಡಿಯಾ?
ಮೊದ್ಲು ಈ ವೇಷನ ತೆಗೆದಾಕ್ಬಿಡೋಣ. ಚಿಂಗಮ್ ಹತ್ರ ಬಚಾವ್ ಆದ್ಮೇಲೆ ಬೇಕಾದ್ರೆ ಇನ್ನೊಂದು ವೇಷ ಹಾಕೊಂಡ್ರಾಯ್ತು. ಅಯ್ಯಯ್ಯೋ, ಚಿಂಗಮ್ ಹತ್ರ ಬಚಾವಕ್ಕೆ ವೇಷ ತೆಗೆದ್ರೆ ಇವ್ರು ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬರ್ತಾವ್ರಲ್ಲ. ಏನಾರು ಮಾಡೋ ಮಟು. ಅಯ್ಯೋ, ನಾನೇನ್ ಮಾಡ್ಲಿ? ಖಾಲಿ ಹೊಟ್ಟೆಲ್ಲ ತಲೆನೇ ಓಡಲ್ಲ ಅಂತ ಹೇಳದಲ್ಲೋ, ನೀನೇ ಏನಾದ್ರು ಮಾಡಲ್ಲ ಬೇಗ. ಅಲ್ಲಿ ನೋಡಿ, ಅಲ್ಲಿ ಮೋಟು ಪತ್ಲು. ಹೌದು, ಅಯ್ಯೋ ಏನದು ಪುಟ್ಯೋ? ಅವ್ರ ಕೈ ಧರ್ಮದ ತಿನ್ನೋದಕ್ಕಿಂತ ಇದೇ ಬೆಟರ್ ಅಲ್ವೇನೋ. ನೋಡಿ ಜೀ ಅಂತ ಹೆಂಗ ಬಿಡ್ಬೇಡಿ, ಬರೀ ಹೋಗಲ್ಲ. ಅಯ್ಯೋ, ಏನ್ ಮಾಡ್ತಾ ಇದೀಯೋ? ಸಮೋಸ, ಈ ದೊಡ್ಡ ಸಮೋಸ ಸಖತ್ತಾಗಿದೆ. ಗಬ ಗಬ ಅಂತ ಸಮೋಸ. ಇಲ್ಲ ಇಲ್ಲ ಇಲ್ಲ, ಕಬಡ್ಡಿ. ಬೇಗ ನಾವು ನಮ್ಮ ಗೆಟಪ್ನ ಚೇಂಜ್ ಮಾಡ್ಕೋಬೇಕು ಕಣೋ, ಇಲ್ಲ ನಾವು ಹಿಡ್ಕೊಂಡು ನಾಯಿ ಕೊಡದಂಗೆ ಹೊಡೆದು ಬಿಡ್ತಾರೆ. ಏನ್ ಮಾಡೋದೀಗ? ನಿಂತ್ಕೊಳ್ಳಿ, ಇಲ್ಲಾಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೇನೆ. ಕಳ್ರು ಅಲ್ಲಿದ್ದಾರೆ. ಈಗ್ಲೂ ನಾನು ಪೊಲೀಸ್ ಡಾಗ್ ಆಗೋಕೆ ಚಾನ್ಸ್ ಇದೆ. ಈ ಇನ್ಸ್ಪೆಕ್ಟರ್ ಯಾವುದಕ್ಕೂ ಪ್ರಯೋಜನ ಇಲ್ಲ. ನಾನೇ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ ಇವಾಗ. ಹಿಂದೂಸ್ತಾನದ ಮೇಲಾಣೆ, ಭಾರತ ಮಾತೆಯ ಮೇಲಾಣೆ, ಬಿಡೋದಿಲ್ಲ ನಾನು. ನನ್ನ ಮುಷ್ಟಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಈಗೇನಾಗಿದೆಪ್ಪ? ಇದ್ಯಾಕೆ ನಮ್ಮಿಂದನೇ ಬಿದ್ದಿದೆ? ಇವತ್ತಿನ ದಿನಾನೇ ನಮಗ್ ಗ್ರಾಚಾರ ಕಣೋ. ಯಾರು ನೋಡಿದ್ರು ನಮ್ಮ ಹಿಂದೆ ಬಿದ್ದವ್ರೆ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನನ್ನ ಮುಷ್ಟಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಈ ಪೊಲೀಸ್ನ ಕೆಲಸ ತುಂಬಾನೇ ಕಷ್ಟ. ಸದ್ಯ ಬಜೆ ಬಜೆ ಕಣ, ಎಲ್ಲ ಹಿಂದೆ ಉಳ್ಕೊಂಡ್ಬಿಟ್ರೆ. ಈ ನಾಯಿ ಇವತ್ತು ನಮ್ಮನ್ನ ಬಿಡೋದಿಲ್ಲ ಅನ್ಸುತ್ತೆ ಕಣೋ. ಹಿಂದಿಂದನೇ ಓಡ್ ಬರ್ತಾ ಇದೆ. ಆ ಕಡೆ ಅಯ್ಯಯ್ಯೋ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಂತ್ಕೊಳ್ಳಿ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನು ಇನ್ಸ್ಪೆಕ್ಟರ್ಗೆ ಸಹಾಯ ಮಾಡಲೇಬೇಕು. ಈಗ ನೋಡಿ ನನ್ನ ಕರಾಮತ್ತು. ಸಿಂಗಂ ಸರ್, ಚಿಂತೆ ಮಾಡಬೇಡಿ, ನಾನ್ ನಿಮ್ ಜೊತೆ ಇದ್ದೀನಿ. ಅಯ್ಯಯ್ಯೋ, ಈ ನಾಯಿ ಯಾಕೆ ನನ್ನಿಂದನೇ ಬಿದ್ದುಬಿಟ್ಟಿದೆ? ಯಾರಾದ್ರೂ ಕಾಪಾಡಿ, ಪ್ಲೀಸ್ ಕಾಪಾಡಿ. ಅಯ್ಯೋ, ಈ ಡಾಗಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಈ ನಾಯಿ ನನ್ನ ಹಿಂದೆನೆ ಬಿದ್ದುಬಿಟ್ಟಿದೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ, ಏನ್ ಮಾಡೋದು? ಯಾಕೆ ಇಷ್ಟೊಂದು ಗಡಬಡಾಗ್ತಿದೆ ನನಗೆ? ಏನಾದ್ರು ಯೋಚನೆ ಮಾಡೋ, ಬಚಾವಾಗೋಣ. ಹೊಟ್ಟೆ ಖಾಲಿ ಇದೆ, ನನಗೆ ಐಡಿಯಾನೇ ಬರೋದಿಲ್ಲ ಕಣ. ನೀನೇ ಏನಾದ್ರು ಯೋಚನೆ ಮಾಡ. ಐಡಿಯಾ, ಸ್ಪೀಡ್ ಆಗಿ ಹೋಗೋಣ. ನಾವು ಪೂಲ್ ಮೇಲಿಂದ ಹೋಗೋಣ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಈಗ ಹೇಳಿ, ಟೆಲ್ ಮಿ, ನಿಮ್ಮನ್ನು ಬಿಡೋದಾ ಹಿಡಿಯೋದಾ? ಯಾರು ನೀವು? ಮೋಟು ಪತ್ಲು ನೀವಾ? ಸರ್, ನಾವೇನ್ ಸರ್ ಅನ್ಯಾಯ ಮಾಡಿದ್ದ ನಿಮ್ಗೆ? ನಮ್ಮ ಮೇಲೆ ಸರ್ ಗುಂಡಾರಿಸಿದ್ರಿ ನೀವು? ಅಮೀರ್ ಚಂದ್, ಫಕೀರ್ ಚಂದ್ ದೊಡ್ಡ ಕ್ರಿಮಿನಲ್ಗಳು. ಇವ್ರಿಗೆ ಕಂಡಲ್ಲಿ ಗೂಂಡು ಆರ್ಡರ್ ಆಗಿದೆಯಲ್ಲೋ. ನಿಮ್ಮಿಬ್ಬರ ಕಾರಣದಿಂದ ನಾನು ತುಂಬಾನೇ ಓಡಿದ್ದೀನಿ. ನಾನ್ ನಿಮ್ಮನ್ನ ಬಿಡೋದಿಲ್ಲ. ನನ್ನ ವಶದಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ಅಯ್ಯೋ,